ಕೈ ಹಾಕಿದ್ರೆ ಕೈ ಹೋಗಲ್ರಿ. ಇಲ್ಲಿ ಉಂಟು ಕೊಂಚ ಹೇರ್ಸ್ ಸಿಲ್ಕಿ ಅದಾವ, ಬಟ್ ಫ್ರಿಜಿ ಆಗ್ಯಾವ, ಅಂದರೆ ಡ್ರೈನೆಸ್ ಆಗ್ಯಾವ ಹೇರ್ಸ್. ಈಗ ಡ್ರೈನೆಸ್ಸಿಗೆ ನಾವು ಏನು ಮಾಡಬೇಕು ಅಂತ ನಾ ತೋರಿಸಿದಾಗ ಒಂದು ಬೆಸ್ಟ್ ಸೊಲ್ಯೂಷನ್ನ ಈಗ ಟ್ರೈ ಮಾಡೋಕೆ ಹೊಂಟೀನಿ. ಬಟ್ ಅದು ಎಷ್ಟು ಕರೆಕ್ಟ್ ಅದನೋ ಎಷ್ಟು ಇದ್ದನೋ ನನಗೆ ಗೊತ್ತಿಲ್ಲ. ಬಟ್ ರಿಯಲ್ ರಿವ್ಯೂ ತೋರಿಸೋ ಸಲುವಾಗಿ ನನ್ನ ಹೇರ್ಸ್ ಮ್ಯಾಗ ಅಪ್ಲೈ ಮಾಡ್ತಾಯಿದ್ದೀನಿ. ದಟ್ಸ್ ಇಟ್. ಯಾಕಂದರೆ ಜನರಿಗೆ ಗೊತ್ತಾಗಬೇಕು ಈ ರಿಯಾಲಿಟಿ ಏನಿದೆ. ಒಂದು ಯಾವುದೋ ಒಂದು ಪ್ರಾಡಕ್ಟ್ ತೊಗೋತೀವಿ ಅಂದ್ರೆ ಅದು ಎಷ್ಟು ರಿಯಲ್ ಅದ, ಅದು ಎಷ್ಟು ಫೇಕ್ ಅದ, ಬಟ್ ಅದು ಎಷ್ಟು ಉಪಯೋಗ ಆಗ್ತದೆ ನಮ್ಮ ಹೇರ್ಸಿಗೆ, ಅದು ರಿಯಲಿ ವರ್ಕ್ ಆಗ್ತದೇನೋ ಅಂತ. ಓಕೆನಾ? ಇದು ನಂದು ಬೆಸ್ಟ್ ರಿವ್ಯೂ ಅದನೋ ಅದು ಬೆಸ್ಟ್ ರಿವ್ಯೂ ಅದನೋ ಇದು ಆಫ್ಟರ್ ನಂದು ಹೇರ್ ವಾಶ್ ಆದ್ಮೇಲೆ ನಿಮಗೆ ತೋರಿಸ್ಬೇಕು, ಮತ್ತು ಡ್ರೈ ಆದ್ಮೇಲೆ ತೋರಿಸ್ಬೇಕು. ಬಟ್ ಈಗ ನಂದು ಹೇರ್ಸ್ ಅವ ನೋಡ್ರಿ, ಕೈ ಹೋಗಲ್ರಿ, ಬಿಲ್ಕುಲ್ ಹೋಗಲ್ಲ. ನೋಡಿದ್ರೆ ಈಗ ಹಿಕ್ಕೋಬೇಕಾದ್ರೂ ತ್ರಾಸ ಆಗ್ತಾಯಿತ್ತು, ಅಷ್ಟು ಇದಲ್ಲತ್ತಿತ್ತು. ಬಟ್ ನನಗೆ ಯಾರೋ ಹೇಳಿದ್ರು, ಒಬ್ಬರು ಸಜೆಷನ್ ಕೊಟ್ಟರು, ಇಲ್ರಿ ಇದು ಶಾಂಪು ನೋಡಿರಿ, ಟ್ರೈ ಮಾಡಿ ನೋಡಿರಿ, ಭಾಳ ಸರಿಯಾಗದ ಅಂತ ನೋಡ್ರಿ ಅಂತಂದಾಗ, ಸೊ ಐ ವಾಂಟ್ ಟು ಟ್ರೈ ದಿಸ್. ಜಸ್ಟ್ ಹೀಗೆ ಆರ್ಡ್ರ್ ಬಂದದ್ರಿ, ಟ್ರೈ ಮಾಡಕ್ಕೆ ಹೊಂಟೀನಿ. ಬಿ ಬ್ಲೆಂಡ್ದು ಸೂಪರ್ ಅದ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಹೆಂಗದ ಹೇರ್ಸ್ ಲಾಂಗ್ ಅದಾವಲ್ಲ, ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ ಭಾಳ ರಿಸ್ಕ್ ಆಗ್ತದೆ. ಆ ರಿಸ್ಕನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಸೊ ನೀವು ನಂಗೆ ಸಪೋರ್ಟ್ ಮಾಡಬೇಕು, ಮತ್ತು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ತಪ್ಪದೆ ಮರಿಬೇಡ್ರಿ. ಬಿಕಾಸ್ ಹೆಂಗದಂದ್ರೆ ಯಾವುದೇ ಒಂದು ಪ್ರಾಡಕ್ಟನ್ನು ಅಪ್ಲೈ ಮಾಡಬೇಕಾದ್ರೆ ರಿಸ್ಕ್ ಇರ್ತವ್ರಿ. ಯಾಕಂದರೆ ಕೆಲವೊಂದು ಸೂಟ್ ಆಗಲ್ಲ, ಕೆಲವೊಂದು ಸೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಟ್ರಯಲ್ ಮಾಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್ ಇದ್ರ ರಿಸಲ್ಟ್ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ? ಇದು ಬಿ ಬ್ಲೆಂಡ್ ಅದ ರೀ. ಇದು ಶಾಂಪು ಕೊಟ್ಟರ್ರಿ. ಮತ್ತು 566ಗೆ ನನಗೆ 2 ಬಂದವ. ಮತ್ತು ಅವು ಸಣ್ಣ ಸಣ್ಣ ಪೌಚ್ಗಳು ಬರ್ತಾವಲ್ಲ, ಅವು ಬಂದವ. ನಿಮ್ಗೆ ನಂತರ ತೋರಿಸ್ತೀನಿ. ಫಸ್ಟ್ ಐ ವಾಂಟ್ ಟು ಯೂಸ್ ಫಾರ್ ದಿಸ್ ಶಾಂಪು ಫಸ್ಟ್ ಯೂಸ್ ಮಾಡ್ತೀನಿ, ಆಮೇಲೆ ಕಂಡೀಷ್ನರ್ ಯೂಸ್ ಮಾಡ್ತೀನಿ. ಹೇಗಿದೆ ಅಂತ ನೋಡೋಣ.